ಡಿ ವಿ ಜಿಯವರ ಜೀವನ ನೋಡ್ತಾ ಇದ್ರೆ ಇನ್ನೊಂದು ಕೊನೆಯದೊಂದು ತಮಾಷೆ ಪ್ರಸಂಗ ಹೇಳ್ತೇನೆ. ಮನಸ್ಸು ತುಂಬಿ ಬಂದಾಗ ಸಂತೋಷವಾಗಿ ಮುಗಿಸ್ಬೇಕು ಯಾವಾಗಲೂ. ಅದಕ್ಕೆ ಇದೊಂದು ಬಹಳ ಚೆನ್ನಾಗಿರುವಂಥ ಕತೆ. ಅದು ಅವ್ರ 80ನೇ ವಯಸ್ಸಿಗೆ ಆದದ್ದು ಅಂತ ನೆನೆಸ್ಕೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಸ್ಯ ಯಾವುದೋ ಒಂದು ಕ್ಷಣಕ್ಕೆ ಬಂದಂಥದ್ದಲ್ಲ, ಜೀವನದಲ್ಲಿ ಅದು ಸೇರ್ಕೊಂಡ್ಬಿಟ್ಟಿದೆ, ಇನ್ಎಕ್ಸ್ಟ್ರಿಕೇಬ್ಲಿ ಇಂಟರ್ವೋವನ್ ಇನ್ ದ ಪ್ಯಾಟರ್ನ್ ಆಫ್ ಲೈಫ್. ಒಂದು ದಿವಸ ಮಳೆ ಬರ್ತಾ ಇದೆ. ಡಿ ವಿ ಜಿ ಕೊಡೆ ಹಿಡಿದು ಗಾಂಧಿ ಬಜಾರಲ್ಲಿ ಹೋಗ್ತಾ ಇದ್ದಾರೆ. ಹಣೆ ಮೇಲೆ ಢಾಳಾಗಿ ವಿಭೂತಿ ಹಚ್ಚಿದ್ದಾರೆ. ಕೆಂಪು ರೇಷ್ಮೆ ಬಟ್ಟೆಯನ್ನು ತಲೆಗೆ ಸುತ್ಕೊಂಡಿದ್ದಾರೆ. ಹೆಗಲ ಮೇಲೆ ಕೇಸರಿ ಬಣ್ಣದೊಂದು ಶಾಲ್ಯ ಇದೆ. ಯಾಕೆ ಕಾಣಿಸ್ತಿರ್ಬೇಕು ಕಲ್ಪನೆ ಮಾಡ್ಕೊಳ್ಳಿ. ತಲೆಗೊಂದು ಕೆಂಪು ಪೇಟ, ರುಮಾಲ್ ಸುತ್ಕೊಂಡಿದ್ದಾರೆ. ಹೆಗಲ ಮೇಲೆ ರೇಷ್ಮೆದು ಕೇಸರಿ ಬಣ್ಣದೊಂದು ಶಾಲು ಹೊತ್ಕೊಂಡಿದ್ದಾರೆ. ತಲೆ ಮೇಲೆ ಒಂದು ಕೊಡೆ. ಒಬ್ಬ ಜಂಗಮರು ನೋಡಿದ್ರಂತೆ ಇವ್ರು ಹೋಗೋದನ್ನ. ಬಂದ್ಬಿಟ್ಟು ಶರಣಾರ್ಥಿ ಅಂದ್ರಂತೆ. ಇವರು ಶರಣಾರ್ಥಿ ಅಂದ್ರು. ನಿಮ್ಮ ಹೆಸರೇನು ಗುರುವೇ ಅಂತ ಆತ ಜಂಗಮ ಕೇಳಿದ. ಕೇಳಿದ ತಕ್ಷಣ ನನ್ನ ಹೆಸರ ತಿಮ್ಮಲಿಂಗ ದೇವರು ಅಂತ ಹೇಳಿದ್ರು. ತಿಮ್ಮಲಿಂಗ ದೇವರು. ಅದು ಸಾಮಾನ್ಯವಾಗಿ ಜಂಗಮ ಡಿಸ್ಕಷನ್ ಆಗಿರುತ್ತೆ. ತತ್ವ ಅಪ್ಪಣೆ ಆಗಲಿ ಅಂತ ಆತ ಕೇಳಿದ. ತತ್ವವೋ ತಗೋ ಅಂತ ಶಿಖವೈತೆ ಒಂದು ಬಿಟ್ರು. ನಮ್ಮ ಶಿವ ಹೇಗೆ, ಪಾರ್ವತಿ ಹೇಗೆ, ಗಣಪತಿ ಹೇಗೆ, ಷಣ್ಮುಖ ಹೇಗೆ, ಅದೆಲ್ಲ ಒಂದು ಕವನ ರೂಪದಲ್ಲಿ ಒಂದು ಹೇಳಿದ್ರು. ಚೆನ್ನಾಗಿ ಹೇಳಿದ್ರು. ಅದೆಲ್ಲ ಕೇಳ್ಕೊಂಡ್ಬಿಟ್ಟು ಕೊನೆಗೆ ಇವ್ರು ಕೂಡ್ಬೇಕಾದ್ರೆ ಹ್ಯಾಕ್ ಕೂತಿದ್ರು ಅಂತ ಅಲ್ಲಿ ಮುಂದೆ ಹೋದಾಗ, ಕ್ಲಬ್ಬಿಗೆ ಬೆನ್ನು ಮಾಡಿ ಕೂತಿದ್ದೆ ಅಂತ. ಹಿಂದೆ ಕ್ಲಬ್ ಇತ್ತು. ಕ್ಲಬ್ಬಿಗೆ ಬೆನ್ನು ಮಾಡಿ ಯಾಕೆ ಕೂತಿದ್ದೆ ಅಂದ್ರೆ, ಕ್ಲಬ್ ಅಲ್ಲಿ ಮಾಸ್ತಿ ಮತ್ತು ನವರತ್ನ ರಾಮರಾಯ ಇರ್ತಾರೆ, ಕಾಣಿಸಬಾರದು ಅಂತ ಬೆನ್ನು ಮಾಡಿ ಕೂತಿದ್ದು. ಇವರಿಗೆ ತತ್ವ ನಡೆದಿದೆ ಇಲ್ಲಿ. ತತ್ವ ಆದ್ಮೇಲೆ ಜಂಗಮಯ್ಯ ಕೇಳಿದ್ರಂತೆ, ಟೀಪು ಅಪ್ಪಣೆ ಆಗಲಿ, ಟೀಪು ಅಂದ್ರೆ ವ್ಯಾಖ್ಯಾನ ಆಗಬೇಕು ಅಂತ. ಅದಕ್ಕೊಂದು ವ್ಯಾಖ್ಯಾನ ಮಾಡಿದ್ರು. ವ್ಯಾಖ್ಯಾನ ಮಾಡಿ ಕೊನೆಗೆ ಹೇಳ್ಬಿಟ್ಟು ಆಗ್ಲೇ ಶಿವನೇ ಮನೆಗೆ ಹೊರಟ್ರಂತೆ. ಆ ಜಂಗಮರಿಗೆ ಮತ್ತೊಬ್ಬ ಜಂಗಮ ಗುರುವನ್ನು ಕಂಡು ಮಾತಾಡಿ ತುಂಬಾ ಸಂತೋಷ ಆಗಿ ಹೋದ. ಇದು ನಡೆದಿದ್ದು 80ನೇ ವಯಸ್ಸಿಗೆ, ಅವ್ರ 80ನೇ ವಯಸ್ಸಿಗೆ.